Namaste students. Today we move on to next one, government audit. Now the audit on the basis of organization, classification of audit into three types. First one statutory audit, second one government audit, and third one is the private audit. Today we explain about government audit. Now what do you mean by government audit? Government audit refers to the audit of audit of accounts of government departments and officers, government companies, and statutory or public corporations. Government audit refers to the audit of the account of government departments and officers, government companies, and statutory or public corporations. ಅಂದರೆ ಗೌರ್ಮೆಂಟ್ ಆಡಿಟ್ ಹೇಳಿದರೆ ಅಕೌಂಟನ್ನು ಆಡಿಟ್ ಮಾಡೋದು ಯಾವುದ್ರದ್ದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದು. ಫಾರ್ ಎಕ್ಸಾಂಪಲ್ಸ್ ಗೌರ್ಮೆಂಟ್ ಕಾಲೇಜ್ ಇದು, ಗೌರ್ಮೆಂಟ್ ಕಂಪೆನೀಸ್ ಇದು, ಗೌರ್ಮೆಂಟ್ ಆಫೀಸರ್ಸ್ ಇದು. ಯಾವುದೇ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದ್ದರೆ ಆವಾಗ ಗೌರ್ಮೆಂಟಿನವರು ಒಂದು ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡಿ ಆಡಿಟ್ ಮಾಡ್ತಾರೆ. ಸೊ ದ್ಯಾಟ್ ಟೈಪ್ ಆಫ್ ಆಡಿಟ್ ವಿ ಕಾಲ್ ಇಟ್ ಆಸ್ ಅ ಗೌರ್ಮೆಂಟ್ ಆಡಿಟ್. ಒನ್ಸ್ ಅಗೇನ್ ಸ್ಟ್ಯಾಟ್ಯುಟರಿ ಆಡಿಟ್ ಹೇಳಿದರೆ ಅದು ಲಾದಲ್ಲಿ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಪ್ರೊವೈಡೆಡ್ ಬೈ ದ ಲಾದಲ್ಲೇ ಹೇಳಿರ್ತಾರೆ ನೀವು ಆಡಿಟ್ ಮಾಡಬೇಕು ಅಂತ. ಸೊ ದಟ್ ವಿ ಕಾಲ್ ಇಟ್ ಆ್ಯಸ್ ಅ ಸ್ಟ್ಯಾಟ್ಯುಟರಿ ಆಡಿಟ್. ಗೌರ್ಮೆಂಟ್ ಆಡಿಟ್ ಹೇಳಿದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದ್ದು ಅಥವಾ ಗೌರ್ಮೆಂಟ್ ಆಫೀಸ್ ಇದ್ದು ಅಥವಾ ಗೌರ್ಮೆಂಟ್ ಕಂಪನೀಸಿನ ಅಕೌಂಟ್ಸನ್ನು ಆಡಿಟ್ ಮಾಡೋದಕ್ಕೆ ಗೌರ್ಮೆಂಟ್ ಆಡಿಟ್ ಅಂತ ಹೇಳ್ತೇವೆ. ಅಂದರೆ ಗೌರ್ಮೆಂಟ್ ಇದು ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಇದ್ದರೆ ಅಲ್ಲಿ ಆಡಿಟ್ ಮಾಡಲಿಕ್ಕೆ ಬೇರೆ ಪರ್ಸನನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ದಟ್ ಟೈಪ್ ಆಫ್ ಆಡಿಟ್ ವಿ ಕಾಲ್ ಇಟ್ ಆಸ್ ಅ ಗೌರ್ಮೆಂಟ್ ಆಡಿಟ್. Government audit refers to the audit of accounts of government departments and officers, government companies, and statutory or public corporations. Next one, the government audit is a control measures for public accounting of government funds. ಈಗ ಒಂದು ಗೌರ್ಮೆಂಟ್ ಫಂಡ್ ರಿಲೀಸ್ ಮಾಡ್ತದೆ. ಈಗ ನಮ್ಮ ಕಾಲೇಜಿಗೆ ಬೆಂಚ್ ಡೆಸ್ಕ್ ತಗೊಳ್ಳಿಕ್ಕೆ ಹೇಳಿ ಗೌರ್ಮೆಂಟು ಫಂಡ್ ರಿಲೀಸ್ ಮಾಡ್ತದೆ. ಇಸ್ಂಟ್ ಕರೆಕ್ಟ್? ಆ ಫಂಡನ್ನು ನಾವು ಕರೆಕ್ಟಾಗಿ ಯುಟಿಲೈಸ್ ಮಾಡಿದೆವಾ ಅಂತ ಚೆಕ್ ಮಾಡಲಿಕ್ಕೆ ಗೌರ್ಮೆಂಟ್ ಆಡಿಟರ್ ಬರ್ತಾರೆ. ಸೊ ಗೌರ್ಮೆಂಟ್ ಆಡಿಟ್ ಈಸ್ ಅ ಕಂಟ್ರೋಲ್ ಮೆಷರ್ ಫಾರ್ ಪಬ್ಲಿಕ್ ಅಕೌಂಟಿಂಗ್ ಆಫ್ ಗೌರ್ಮೆಂಟ್ ಫಂಡ್ಸ್. ಗೌರ್ಮೆಂಟ್ ಫಂಡ್ಸನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿದೆವಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಆಡಿಟರ್ ಬರ್ತಾರೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ಅ ಗೌರ್ಮೆಂಟ್ ಆಡಿಟ್. It covers the audit of all expenditure and receipts done by the government executives. ಇಲ್ಲಿ ಯಾವುದನ್ನೆಲ್ಲ ಆಡಿಟ್ ಮಾಡ್ತಾರೆ ಅಂತಂದರೆ ನಾವು ಯಾವುದೇ ಒಂದು ಎಕ್ಸ್ಪೆಂಡಿಚರನ್ನು ಖರ್ಚು ಮಾಡಿದರೆ ಯಾಕೆ ಖರ್ಚು ಮಾಡಿದ್ದೀರಿ, ಎಷ್ಟು ಖರ್ಚು ಮಾಡಿದ್ದೀರಿ, ಯಾವಾಗ ಖರ್ಚು ಮಾಡಿದ್ದೀರಿ ಅಂತ ಕರೆಕ್ಟಾಗಿ ಎಲ್ಲ ಡೀಟೇಲ್ಸನ್ನು ಆಡಿಟರ್ ಚೆಕ್ ಮಾಡ್ತಾರೆ. ವೈ? ಬಿಕಾಸ್ ಟು ಅವಾಯ್ಡ್ ದ ಮಿಸ್ಯೂಸ್ ಆಫ್ ಫಂಡ್. Government audit can be broadly classified into three categories. Departmental undertakings. Departmental undertakings means that is the forest department or railway department, etc. Statutory corporations financed by the government, like statutory corporations financed by the government means for example this RBI, etc. Government companies set up under the Companies Act of 2013. ಅಂದರೆ ಯಾವುದಾದ್ರೂ ಗೌರ್ಮೆಂಟ್ ಕಂಪನೀಸ್ ಇದ್ದರೆ ಆವಾಗ ಅದನ್ನು ಆಡಿಟ್ ಮಾಡಲಿಕ್ಕೆ ಗೌರ್ಮೆಂಟ್ ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. Next one, who conducts government audit? In India, the Account and Audit Department of Government of India, headed by the Comptroller and Audit General of India. Who conducted government audit? That is the Comptroller and Audit General of India, who carries out the audit work. ಅವನ audit ಮಾಡ್ತಾನೆ. Next we move on to the objectives of government audit. First one, the government audit to make sure the expenditure is incurred out of the fund which the competent authority has been sanctioned. ಈಗ ಒಂದು ಫಂಡ್ ರಿಲೀಸ್ ಮಾಡ್ತಾರೆ ಗೌರ್ಮೆಂಟಿನವರು. ಆ ಫಂಡ್ ರಿಲೀಸ್ ಮಾಡಿದ ನಂತರ ಯಾವುದಾದ್ರೂ ಒಂದು ವರ್ಕ್ ಮಾಡಲಿಕ್ಕೆ ಒಬ್ಬರಿಗೆ ಟೆಂಡರ್ ಕರೆದು ಅದನ್ನು ಕೊಡ್ತಾರೆ.
ಆಗ ಯಾರು ವರ್ಕ್ ಮಾಡ್ತಾನೆ ಅವ್ರ ಕಾಂಪಿಟೆಂಟ್ ಪರ್ಸನ್ ಅಂತ ಫಸ್ಟಿಗೆ ಆಡಿಟರ್ ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಸ್, ಈಗ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬಿಲ್ಡರೇ ಆಗಬೇಕು. ಈಗ ನಾವು ಹೋಗಿ ಇದು ಇಂಜಿನಿಯರೇ ಆಗಬೇಕು. ನಾವು ಹೋಗಿ ಯಾವುದೇ ಒಂದು ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಕಾಂಪಿಟೆಂಟ್ ಲೀಗಲ್ ಅಥಾರಿಟಿ ಹ್ಯಾಸ್ ಸ್ಯಾಂಕ್ಷನ್ಡ್. ಕಾಂಪಿಟೆಂಟ್ ಮೀನ್ಸ್ legal authority has been sanctioned to make sure the expenditure is incurred out of the fund which the competent authority has sanctioned. ಅಂದರೆ ಕರೆಕ್ಟ್ ಪರ್ಸನಲ್ಲಿ ಸ್ಯಾಂಕ್ಷನ್ ಮಾಡಿದಾನ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಕಾಂಪಿಟೆಂಟ್ ಲೀಗಲ್ ಅಥಾರಿಟಿ ಪರ್ಸನ್ ಆಸ್ ದೇರ್. ಅಂದರೆ ನಮ್ಮ ಕಾಲೇಜಲ್ಲಿ ಈಗ ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಾಲ್ ಈಸ್ ದ ಕಾಂಪಿಟೆಂಟ್ ಪರ್ಸನ್, ಅಥಾರಿಟಿ ಪರ್ಸನ್. ಈಗ ಯಾವುದೇ ಒಂದು ಫಂಡ್ ರಿಲೀಸ್ ಆದ ನಂತರ ಅದನ್ನು ಯುಟಿಲೈಸ್ ಮಾಡಲಿಕ್ಕೆ ಪ್ರಿನ್ಸಿಪಾಲ್ ಸಿಗ್ನೇಚರೇ ಆಗಬೇಕು. ಅದನ್ನು ನಾವೆಲ್ಲ ಹಾಕಿದರೆ ಆಗೋದಿಲ್ಲ. ಸೊ ಈಗ ಆಡಿಟರ್ ಏನು ಚೆಕ್ ಮಾಡ್ತಾನೆ, ಟು ಮೇಕ್ ಶ್ಯೂರ್ ದಟ್ ದ ಎಕ್ಸ್ಪೆಂಡಿಚರ್ ಇಸ್ ಇನ್ಕರ್ಡ್ ಔಟ್ ಆಫ್ ದ ಫಂಡ್ ವಿಚ್ ದ ಕಾಂಪಿಟೆಂಟ್ ಅಥಾರಿಟಿ ಹ್ಯಾಸ್ ಸ್ಯಾಂಕ್ಷನ್ಡ್. ಆ ಅಮೌಂಟನ್ನು ಕಾಂಪಿಟೆಂಟ್ ಪರ್ಸನ್ನೇ ಸ್ಯಾಂಕ್ಷನ್ ಮಾಡಿದಾನೆ ಇಲ್ವಾ ಅಂತ ಚೆಕ್ ಮಾಡಬೇಕು. Point number 2, to verify that the expenditure of the government department is sanctioned as per the rules and regulation of the department concerns. ಈಗ ಒಂದು ಡಿಪಾರ್ಟ್ಮೆಂಟಲ್ಲಿ, ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಹೀಗೇ ಇದನ್ನು ಹಣವನ್ನು ಖರ್ಚು ಮಾಡಬೇಕು, ಹೀಗೇ ಬಿಲ್ಡಿಂಗ್ ಕಟ್ಟಬೇಕು, ಅಥವಾ ಹೀಗೇ ಇದನ್ನು ಯುಟಿಲೈಸ್ ಮಾಡಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಅದನ್ನು ಈಗ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿನವರು ಯಾವುದೇ ಒಂದು ಫಂಡನ್ನು ರಿಲೀಸ್ ಮಾಡಿದ ನಂತರ ಯುಟಿಲೈಸ್ ಮಾಡಲಿಕ್ಕೆ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಅದನ್ನು ಅವರು ಕರೆಕ್ಟಾಗಿ ಫಾಲೋ ಮಾಡಿದಾರ ಇಲ್ವಾ ಅಂತ ಆಡಿಟರ್ ವೆರಿಫೈ ಮಾಡಬೇಕು. To verify that the expenditure of the government department is sanctioned as per the rules and regulation of the department concerned. Next one, to see the expenditure already sanctioned has been incurred by an officer who is authorized to do so. ಅಂದರೆ ಫಸ್ಟ್ ಪಾಯಿಂಟಲ್ಲಿ ಹೇಳಿದ್ದಾರೆ ಆಥರೈಸ್ಡ್ ಪರ್ಸನ್ನೇ ಅದನ್ನು ರಿಲೀಸ್ ಮಾಡಬೇಕು ಅಂತ. ಈಗ ನಾನು ಹೇಳಿದೆ ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಾಲೇ ಯಾವುದೇ ಒಂದು ಫಂಡನ್ನು ಸ್ಯಾಂಕ್ಷನ್ ಆದ ಫಂಡಿಗೆ ಸಿಗ್ನೇಚರ್ ಹಾಕಬೇಕು. ಇಲ್ಲಿ ಥರ್ಡ್ ಪಾಯಿಂಟಲ್ಲಿ ಏನು ಹೇಳ್ತಾರೆ ಅಂದರೆ, ಈಗ ಎಕ್ಸ್ಪೆನ್ಸಸ್ ಸ್ಯಾಂಕ್ಷನ್, ಈಗ ಫಂಡ್ ಸ್ಯಾಂಕ್ಷನ್ ಆಗಿದೆ, ಆ ಸ್ಯಾಂಕ್ಷನ್ ಆದ ಫಂಡನ್ನು ರಿಲೀಸ್ ಮಾಡಲಿಕ್ಕೆ ಯುಟಿಲೈಸ್ ಮಾಡಲಿಕ್ಕೆ ಆಥರೈಸ್ಡ್ ಪರ್ಸನ್ ಇರ್ತಾನೆ. ಅಲ್ಲಿ ಈಗ ಚೆಕ್ ಮಾಡಬೇಕಂತೆ, ಅವನು ಆಥರೈಸ್ಡ್ ಪರ್ಸನ್ನ ಅಲ್ವಾ ಅಂತ ಚೆಕ್ ಮಾಡಬೇಕು. To see that the expenditure already sanctioned has been incurred by an officer who is authorized to do so. ಅವನಿಗೆ ಅದು ಪರ್ಮಿಷನ್ ಇದೆಯಾ, ಆಥರೈಸ್ಡ್ ಪರ್ಸನ್ ಅಂತ ಕೂಡ ಚೆಕ್ ಮಾಡಬೇಕಂತೆ. To ensure that the payment have been made to the right person and they are duly entered in the books on the basis of receipts received from them. ಅಂದರೆ ಕರೆಕ್ಟ್ ಪರ್ಸನಿಗೆ ಪೇಮೆಂಟ್ ಆಗಿದೆ ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್ಸ್, ಇವಾಗ ಕೆಲಸ ಆಗ್ತದೆ, ಆಗ ಪೇಮೆಂಟ್ ಮಾಡುವಾಗ ರಾಮನಿಗೆ ಪೇಮೆಂಟ್ ಮಾಡುವ ಮೊದಲು ರಾಮಕೃಷ್ಣನಿಗೆ ಪೇಮೆಂಟ್ ಮಾಡ್ತಾರೆ. ಇಸ್ಂಟ್ ಕರೆಕ್ಟ್? ಆಗ ಇಸ್ ಇಟ್ ಅ ಕರೆಕ್ಟ್ ಎಂಟ್ರಿ? ನೋ. ಇಲ್ಲಿ ಟು ಎನ್ಶ್ಯೂರ್ ಅಂದರೆ ಆಡಿಟರ್ ಎನ್ಶ್ಯೂರ್ ಮಾಡಬೇಕು ಕರೆಕ್ಟ್ ಪರ್ಸನಿಗೆ ಪೇಮೆಂಟ್, ರೈಟ್ ಪರ್ಸನಿಗೆ ಪೇಮೆಂಟ್ ಆಗಿದೆ ಇಲ್ವಾ ಅಂತ. ದೆನ್ ಬುಕ್ಸಲ್ಲಿ ಸರಿಯಾಗಿ ರೆಕಾರ್ಡ್ ಮಾಡಿ ನಂತರ ರಿಸಿಪ್ಟನ್ನು ರಿಸೀವ್ ಮಾಡಿದಾರೆ ಇಲ್ವಾ ಅಂತ ಚೆಕ್ ಮಾಡಬೇಕಂತ. ಈಗ ಕಾಂಟ್ರಾಕ್ಟ್ ಆದ ನಂತರ ಅವರು ರಿಸಿಪ್ಟ್ ಕೊಡ್ತಾರೆ, ಅದನ್ನು ಮೇಂಟೈನ್ ಮಾಡಬೇಕು. Next one, so to see the payment have been properly classified into capital and revenue. Here payment, two types of payments are there, capital and revenue payments. ಈಗ ಕರೆಕ್ಟಾಗಿ ಡಿವೈಡ್ ಮಾಡಿದಾರ ಇಲ್ವಾ ಅಂತ ಚೆಕ್ ಮಾಡಬೇಕು ಆಡಿಟರ್. To see that the payment have been properly classified into capital and revenue. Next one, to check the existence of stock and stores and their proper valuation. Now the auditor must check the existence of stock and stores. ಅವನು ಸ್ಟಾಕ್ ಮತ್ತು ಸ್ಟೋರ್ಸನ್ನು ಚೆಕ್ ಮಾಡಬೇಕು ಮತ್ತು ಪ್ರಾಪರ್ ವ್ಯಾಲ್ಯೂಯೇಷನ್ ಮೆಥಡನ್ನು ಫಾಲೋ ಮಾಡಿದಾರ ಇಲ್ವಾ ಅಂತ ನೋಡಬೇಕು. ನೆಕ್ಸ್ಟ್ ಒನ್, to ensure that the expenditure have been incurred in the interest of public. ಅಂದರೆ ಯಾವುದೇ ಒಂದು ಗೌರ್ಮೆಂಟಿಂದ ಫಂಡ್ ರಿಲೀಸ್ ಆದ ನಂತರ ಆ ಫಂಡನ್ನು ಪಬ್ಲಿಕ್ ಇಂಟ್ರೆಸ್ಟಿಗೆ ಯುಟಿಲೈಸ್ ಮಾಡಿದಾರ ಇಲ್ವ ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್ಸ್, ಆ್ಯಕ್ಚುಲಿ ಗೌರ್ಮೆಂಟ್ ಫಂಡ್ ರಿಲೀಸ್ ಮಾಡೋದು ಅದು ಒಬ್ಬರ ಸೊತ್ತಿಗಲ್ಲ, ಪ್ರೈವೇಟಿಗಲ್ಲ. ಈಗ ನಮ್ಮ ಮನೆಯಲ್ಲಿ ರೋಡ್ ಇಲ್ಲ ಅಂತ ಹೇಳಿ
ನಮ್ಮ ಮನೆ ಹತ್ತಿರ ರೋಡ್ ಇಲ್ಲ ಅಂತ ಹೇಳಿ ನಾವು ಆ ಹಣವನ್ನು ನನ್ನ ಮನೆ ಹತ್ತಿರ ತಂದು ಹಾಕ್ಲಿಕ್ಕೆ ಆಗೋದಿಲ್ಲ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದು ಏನು ಮಾಡ್ತಾರೆ, ಎಲ್ಲ ಪಬ್ಲಿಕ್ಕಿಗೆ ಬರುವ ಹಾಗೆ ಯುಟಿಲೈಸ್ ಮಾಡಬೇಕು. ನನ್ನ ಪ್ರೈವೇಟಿದ್ದು ರೋಡ್, ಪ್ರೈವೇಟ್ ಮನೆಗೆ ಹೋಗುವ ಪ್ರೈವೇಟ್ ರೋಡಿಗೆ ಡಾಮರ್ ಹಾಕಿ ಅಲ್ಲಿ ಬಿಲ್ ಸ್ಯಾಂಕ್ಷನ್ ಮಾಡಿದರೆ ಆಗ ಅದು ಗೌರ್ಮೆಂಟ್ ಫಂಡನ್ನು ಯುಟಿಲೈಸ್ ಮಾಡಿದಾಗೆ ಆಗೋದಿಲ್ಲ. ಇಸ್ಂಟ್ ಕರೆಕ್ಟ್? ಸೊ to ensure that the expenditure have been incurred in the interest of public. Next one, to ensure the stock taking is done periodically. Stock and stock registers are maintained up to date. ಈಗ ನೀವು ಇದನ್ನು ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಕಲ್ತಿದ್ದೀರಿ ಕಾಸ್ಟಿಂಗಲ್ಲೇ. ಸ್ಟಾಕ್ ಟೇಕಿಂಗ್ ಇಸ್ಂಟ್ ಕರೆಕ್ಟ್? ಅಲ್ಲಿ ಲೀಫೋ ಮೆಥಡ, ಫಿಫೋ ಮೆಥಡ, ಯಾವುದು ಮೆಥಡ್ ಅಂತ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಮತ್ತು ಪೀರಿಯಾಡಿಕಲಿ ಸ್ಟಾಕ್ ಟೇಕಿಂಗ್ ರೆಕಾರ್ಡ್ ಮಾಡಿದಾರ ಇಲ್ವ ಅಂತ ನೋಡಬೇಕು. ನಂತರ ಅಪ್ ಟು ಡೇಟ್ ರಿಜಿಸ್ಟರ್ ಬುಕ್ಕಲ್ಲಿ, ಸ್ಟಾಕ್ ರಿಜಿಸ್ಟರ್ ಬುಕ್ಕಲ್ಲಿ ಅಪ್ ಟು ಡೇಟ್ ರಿಜಿಸ್ಟರ್ ಮಾಡಿದಾರ ಇಲ್ವ ಅಂತ ಚೆಕ್ ಮಾಡಬೇಕು. ಯಾರು? ಆಡಿಟರ್. ನೆಕ್ಸ್ಟ್ ಒನ್, ಟು ಎನ್ಶೂರ್ ದಟ್ ವೆದರ್ ಮನಿ ಡ್ಯೂ from others has been regularly recovered while verifying the receipts. ಅಂದರೆ ಬೇರೆಯವರಿಂದ ದುಡ್ಡು ನಮಗೆ ಬರಲಿಕ್ಕಿರ್ತದೆ. ಫಾರ್ ಎಕ್ಸಾಂಪಲ್ಸ್, ಈಗ ಕಾಲೇಜ್ ಅಂತ ಎಣಿಸಿದರೆ ಕಾಲೇಜ್ ಈಸ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಇಸ್ಂಟ್ ಕರೆಕ್ಟ್? ಆ್ಯಂಡ್ ಅವರ್ ಕಾಲೇಜ್ ಈಸ್ ಅ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಈಗ ಫಂಡ್ ಎಲ್ಲ ರಿಲೀಸ್ ಆಗ್ತದೆ ಬೆಂಚ್ ಡೆಸ್ಕ್ ತಗೊಳ್ಳಿಕ್ಕೆ, ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಥವಾ ಯಾವುದಾದ್ರೂ ಎಕ್ಸ್ಪೆಂಡಿಚರಿಗೆಲ್ಲ. ಸೊ ಅದು ಬೇರೆಯೇ. ದೆನ್ ಸ್ಟೂಡೆಂಟ್ಸಿಂದ ರಿಸಿಪ್ಟ್ ಹಣ ನೀವು ಕೊಡ್ತೀರಿ. ಇಸ್ಂಟ್ ಕರೆಕ್ಟ್? ಕಾಲೇಜಿಗೆ ಫೀಸ್ ಕಟ್ತೀರಿ. ಆ ಫೀಸ್ ಕಟ್ಟಿದರೆ ಆ ಹಣ ಕರೆಕ್ಟಾಗಿ ಬಂದಿದೆ ಇಲ್ವಾ ಅಂತ ನೋಡಬೇಕಂತೆ. ಟು ಎನ್ಶೂರ್ ದಟ್ ವೆದರ್ ದ ಮನಿ ಡ್ಯೂ ಫ್ರಮ್ ಅದರ್ಸ್ ಹ್ಯಾವ್ ಬೀನ್ ರೆಗ್ಯುಲರ್ಲಿ ರಿಕವರ್ಡ್ ವೈಲ್ ವೆರಿಫೈಯಿಂಗ್ ದ ರಿಸಿಪ್ಟ್. ಆ ರಿಸಿಪ್ಟನ್ನು ವೆರಿಫೈ ಮಾಡಬೇಕು. ನಾವು ಕರೆಕ್ಟಾಗಿ ಬರುವ ಹಣ ಕರೆಕ್ಟಾಗಿ ಬಂದಿದ ಇಲ್ವಾ ಅಥವಾ ರೆಕಾರ್ಡ್ ಮಾಡಿದ ಇಲ್ವಾ ಅಂತ ನೋಡಬೇಕು. ಎಸ್, ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಗೌರ್ಮೆಂಟ್ ಆಡಿಟ್. ಒನ್ಸ್ ಅಗೇನ್, ಗೌರ್ಮೆಂಟ್ ಆಡಿಟ್ ಹೇಳಿದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿನಲ್ಲಿ ಬರುವ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿನ ಆಡಿಟನ್ನು ಆಡಿಟ್ ಮಾಡೋದು, ಅಕೌಂಟ್ಸನ್ನು ಆಡಿಟ್ ಮಾಡೋದು. ಯಾಕೆ ಅಂದರೆ ಅಲ್ಲಿ ಗೌರ್ಮೆಂಟ್ ಫಂಡ್ ರಿಲೀಸ್ ಮಾಡ್ತದೆ, ಕರೆಕ್ಟ್ ಅಲ್ಲ? ಆ ಫಂಡನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿದಾರ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ. ಈಗ ನಮ್ಮ ಕಾಲೇಜಿಗೆ ಫಂಡ್ ರಿಲೀಸ್ ಮಾಡ್ತಾರೆ. ಫಂಡ್ ರಿಲೀಸ್ ಮಾಡಿದ ನಂತರ ನಾವು ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ದೇವ ಇಲ್ವಾ ಅಂತ ನೋಡಲಿಕ್ಕೆ. ಫಾರ್ ಎಕ್ಸಾಂಪಲ್ಸ್, ಗೌರ್ಮೆಂಟ್ ಈಗ ಬೆಂಚ್ ಡೆಸ್ಕ್ ಫಂಡ್ ತಗೊಳ್ಳಿಕ್ಕೆ ಫಂಡ್ ರಿಲೀಸ್ ಮಾಡಿದರೆ ನಾವು ಅದನ್ನು ಡ್ರಿಂಕಿಂಗ್ ವಾಟರ್ ಇದು ರಿಪೇರಿ ಮಾಡಲಿಕ್ಕೆ ಅದಕ್ಕೆಲ್ಲ ಯುಟಿಲೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದಕ್ಕೆ ಫಂಡ್ ರಿಲೀಸ್ ಮಾಡಿದ್ದಾರೆ ಅದಕ್ಕೇ ಯುಟಿಲೈಸ್ ಮಾಡಬೇಕು. ಸೊ ಅದನ್ನು ಆಡಿಟರ್ ಚೆಕ್ ಮಾಡಬೇಕು. ಎಸ್, ದೀಸ್ ಆರ್ ದ ಡಿಫರೆಂಟ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಒನ್ ಗೌರ್ಮೆಂಟ್ ಆಡಿಟ್. ನೆಕ್ಸ್ಟ್ ಥರ್ಡ್ ಒನ್, ಪ್ರೈವೇಟ್ ಆಡಿಟ್. Private audit, it is not a compulsory audit. It is done by voluntarily by the voluntarily by the shareholders. Shareholders ಇಲ್ಲಿ ವಾಲಂಟರಿಲಿ ಆಗಿ ಆಡಿಟ್ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸ್ಟ್ಯಾಟ್ಯುಟರಿ ಆಡಿಟ್ ಹೇಳಿದರೆ ಲಾದಲ್ಲಿ ಬರೆದಿರ್ತಾರೆ. ಗೌರ್ಮೆಂಟ್ ಹೇಳಿದರೆ ಯಾವುದೇ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲೇ ಫಂಡನ್ನು ರಿಲೀಸ್ ಮಾಡ್ತಾರೆ, ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿದಾರ ಇಲ್ವಾ ಅಂತ ಆಡಿಟ್ ಮಾಡಲಿಕ್ಕೆ ಗೌರ್ಮೆಂಟಿನವರೇ ಒಂದು ಪರ್ಸನನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಗೌರ್ಮೆಂಟ್ ಆಡಿಟ್. ಪ್ರೈವೇಟ್ ಆಡಿಟ್ ಹೇಳಿದರೆ ಅದು ಕಂಪಲ್ಸರಿ ಆಡಿಟ್ ಅಲ್ಲ, ಅಥವಾ ಯಾವುದೇ ಒಂದು ಲಾದಲ್ಲಿ ಅದು ಬರೆದಿಡೋದಿಲ್ಲ. ಅವರು ಇವಾಗ ಫಾರ್ ಎಕ್ಸಾಂಪಲ್ ಶೇರ್ ಹೋಲ್ಡರ್ಸಿಗೆ ಏನೋ ಕಂಪೆನಿಯಲ್ಲಿ ಪ್ರಾಬ್ಲಮ್ಸ್ ಆಗಿದೆ, ನಮಗೆಲ್ಲ ಮೋಸ ಮಾಡ್ತಾ ಇದ್ದಾರೆ ಅಂತ ಅನಿಸಿದರೆ ಆಗ ಅವರು ಪರ್ಸನಲ್ ಆಗಿ ಒಂದು ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡಿ ಆಡಿಟ್ ಮಾಡ್ತಾರೆ. ಸೊ ದಟ್ ಟೈಪ್ ಆಫ್ ಆಡಿಟ್ ವಿ ಕಾಲ್ ಇಟ್ ಆ್ಯಸ್ ಅ ಪ್ರೈವೇಟ್ ಆಡಿಟ್. ಹಿಯರ್ ಇಟ್ ಈಸ್ ನಾಟ್ ಎ ಕಂಪಲ್ಸರಿಲಿ ಆ್ಯಂಡ್ ಇಟ್ ಈಸ್ and the main purpose of private audit is to that is the interest of the shareholders or the management. It is not the interest of the law or the government. Yes, these are the different types or classification of audit on the basis of organization. Next class we move on to the internal audit and the external audit. Thank you, students.